ದಿನ 6 ಗಂಟೆಕಂದ್ರೆ ಕೆಲಸ ಅಂತ ಬಿಡ್ತಿದ್ರೆ ಇವತ್ತು ನೋಡಿ 8 ಗಂಟೆ ಆಗೈತಿ. ಅಯ್ಯ ಅಪ್ಪ ಬಂದ್ರ ಎಷ್ಟು ಲೇಟಾಗಿ ಬಂದ್ರಲ್ಲ ಅಪ್ಪ ಇವತ್ತು. ಹೌದು ನೋಡಕ್ಕ. ಹೊಟ್ಟೆ ಒಂದು ಭಾಳ ವರ್ಷ ಆಗೈತಿ. ಬಿಸಿ ಬಿಸಿ ಅನ್ನ ಐತಿ. ಸಾರು ಪಲ್ಯ ಏನಿಲ್ಲ. ಪಲ್ಯ ಇಲ್ಲಂದ್ರೆ ತಿನ್ನಾಕ ಮನ್ಸ ಆಗಂಗಿಲ್ಲ. ಊಟದಾಗ ಉಪ್ಪಿನಕಾಯಿ ಬೇಕು, ಯಾವ್ದಾರ ಪಲ್ಯಾರ ಇರ್ಬೇಕು ಅಂದ್ರೆ ಊಟ ಮಾಡಕ್ಕೆ ಚಲೋ ಅನಿಸ್ತೈತಿ. ಬೆಂಡೆಕಾಯಿ ಇದ್ದಿದ್ ರೊಕ್ಕ ಎಲ್ಲ ಸಂಗಿಗೆ ತುಂಬ ಬಂದೆ. ಈಗ ಮನೆಗೆ ರೇಷನಿಗೆ ಸಂತಿಗೆ ಏನು ಮಾಡ್ಬೇಕು ನೋಡು, ರೊಕ್ಕನೂ ಇಲ್ದಂಗೆ ಆಗೈತಿ. ಏನು ಮಾಡತ್ತೀರಿ ನೀವು? ಅಯ್ಯ ಅಪ್ಪ ಊಟ ಮಾಡತ್ತಾರೆ. ನಾವು ಊಟ ಮಾಡೋಣ ಬಾ. ನೀವು ಅಭ್ಯಾಸ ಮಾಡ್ರಿಲ್ಲ? ಹಾ ಅಪ್ಪ ಮಾಡೇವಿ. ನಿಮ್ಮ ಮಗ ಹೋಗ್ಯಾಳ ಮನಿ ಬಿಟ್ಟು ಎಲ್ಲ ಹೋಗೋಕೆ ಸಂಗಿ ಹೋಗ್ಯಾಳ ಅವ್ವ. ಸಂಗಿ ಹೋಗ್ಯಾಳ? ಏನು ಹುಡುಗರು ಹೋಗಿರು. ಅಪ್ಪ ಬೆಂಡಿಕಾಯಿ ಹಚ್ಕೊಂಡ್ರ ನಾವು ಹಚ್ಕೊಳ್ಳೋಣಂತ. ತಗೋ ನೀನು 2 ತಗೋ, ನಾ 2 ತಗೊಂತೀನಿ. ಬಾ ಹೋಗೋಣ ನಾವು ಹೊರಗೆ ಕುಂದ್ರ. ನೀವು ಊಟ ಮಾಡ್ತಿಲ್ಲ ಇನ್ನು? ಇಲ್ಲ ಅಪ್ಪ. ಮಾಡಿ ಊಟ ಮಾಡ್ರಿ. ನಿಮ್ಮ ಏನರ ಪಲ್ಯ ಗಿಲ್ಯ ಮಾಡೋಕಿ ಏನರ ಮಾಡೋಕಿ. ಅಯ್ಯ ಅವ ಬಂದ. ಬಂದಿ? ನಾ ದಿನ 6 ಗಂಟೆಗೆ ಬರೋವ. ಇವತ್ತು ಕೆಲಸ ಮುಗಿಸ್ ಸ್ವಲ್ಪ ಲೇಟ್ ಆತ. ಸ್ವಲ್ಪ ತಳಾಗಿ ಬಂದೆ. ಹೊಟ್ಟೆ ನನಗೆ ಭಾಳ ವರ್ಷ ಆಗ್ಬಿಟ್ಟಿತ್ತು. ಬೆಂಡೆಕಾಯಿ ಅಲ್ಲ, ಹಸಿ ಬೆಂಡೆಕಾಯಿ ತಿನ್ನತ್ತೀರಿ ನೀವು? ಮತ್ತೇನು ಮಾಡ್ತೀವಿ? ಏನು ಪಲ್ಯ ಇಲ್ಲ ಏನಿಲ್ಲ. ಆಮೇಲೆ ಏನು ಮಾಡ್ತಿ? ಅಲ್ರಿ, ಪಲ್ಯ ಇಲ್ಲ ಅಂತೇಳಿ ಯಾರು ಹಸಿ ಬೆಂಡೆಕಾಯಿ ತಿಂತಾರೆ? ಚಲೋ ಆಗತ್ತ ಇದು ಊಟದೊಳಗೆ? ಮತ್ ಪಲ್ಯ ಇಲ್ದ ಅನ್ನನ ಹೋಗುದಿಲ್ಲ ಬಾ. ಊಟದಾಗ ಏನ್ರ ಇರ್ಬೇಕು, ಉಪ್ಪಿನಕಾಯಿ ಏನರ ಇದ್ರೆ ಸ್ವಲ್ಪ ಊಟ ಯಾರು ಹೆಚ್ಚಿಗೆ ಹೋಗ್ತಾವು. ಹೌದು ಬಿಡು, ನೀವು ಹೇಳೋದು ಬರೋಬ್ಬರ ಐತಿ. ಮತ್ತು ಉಪ್ಪಿನಕಾಯಿನ ಖಾಲಿ ಆಗೈತಿ, ಇದು ಕಾಯಿ ಪಲ್ಯನ ಖಾಲಿ ಆಗೈತಿ, ಬೆಂಡೆಕಾಯಿ ಅಷ್ಟ ಅದಾವು. ಈಗೇನು ನಿಮಗೆ ಪಲ್ಯ ಬೇಕನ್ನ? ಸರಿ, ಒಂದು 5 ನಿಮಿಷದಾಗ ನಿಮಗೆ ಮಾಡ್ಕೊಂಬಂದು ಕೊಡ್ತೀನಿ ನಾನು. ತಿಂದು ರುಚಿ ಹೇಳುವಂತ್ರಿ ಹೆಂಗಕ್ಕತ್ತ ಅಂತೇಳಿ. ಬರ್ತೀನಿ ತಡಿ. ಏನ್ ಮಾಡ್ಕೊಂಡ್ ಬರ್ತಾಳೆ ನವ? ಅದ ಚಲೋ ಆಕೈತಿ ಊಟದಾಗ. ಸ್ವಲ್ಪ ಬೆಂಡೆಕಾಯಿ ತಿನ್ಕೊಂತ ಊಟ ಮಾಡಿದ್ರೆ ನಿಂದು ಬೆಂಡೆಕಾಯಿ ಒಯ್ದ್ಲೆ, ನಿಂದು ಒಯ್ದ್ಲೆ, ನಂದು ಒಯ್ದ್ಲೆ. ಈಗ ನೋಡ್ರಿ, ಫಸ್ಟ್ ನಾನು ಬೆಂಡೆಕಾಯಿನ ಈ ಥರ ಕೆಂಪು ಆಗಂಗೆ ಹುರ್ಕೊಂಡೆ. ಆಮೇಲೆ ಎಣ್ಣೆ ಒಳಗೆ ಜಾಸ್ತಿ ನಾವು ಹುರ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ. ಫಸ್ಟ್ ನಾವು ಈ ಥರ ಹುರ್ಕೊಂಡ್ವಿ ಅಂತ ಹೇಳಿದ್ರೆ, ಯಾಕಂದ್ರೆ ಖಾರ ಪುಡಿ ಹಾಕಿರ್ತೀವಲ್ಲ, ಘಾಟಿ ಅದಾಗ್ಬಿಡ್ತೈತಿ. ಅದಕ್ಕೆ ಫಸ್ಟ್ ಈ ಥರ ಹುರ್ಕೋಬೇಕು. ಈಗ ಇದಕ್ಕೆ ನೋಡ್ರಿ ಮಸಾಲೆ: ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಖಾರ, ಆಮೇಲೆ ಗರಂ ಮಸಾಲ, ಧನಿಯಾ ಪೌಡ್ರು, ಉಪ್ಪು. ಫಸ್ಟ್ ಜೀರಿಗೆ ಕುಟ್ಕೊಳ್ಳೋಣ್ರಿ ಇದ್ರೊಳಗೆ. ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಅಷ್ಟು ಹಾಕಿ ಒಮ್ಮಕ್ಲೆ ಕುಟ್ಕೊಳ್ಳೋಣ್ರಿ.
ಈಗ ನೋಡ್ರಿ ಅಷ್ಟು ಮಸಾಲೆ ಸಣ್ಣಗಾತ. ಸಣ್ಣಗಂದ್ರೆ ಭಾಳ ಏನು ಸಣ್ಣ ಬೇಡ, ಹಿಂಗೆ ಇಷ್ಟ ಅಬಡ ಜಬಡ ಇದ್ರೆ ಸಾಕ್ರಿ. ಈಗ ಇವು ಬೆಂಡೆಕಾಯಿ ಐತಲ್ರಿ, ನಡಕ ಕೊರ್ಕೊಳ್ಳೋಣ ಇವನ್ನ ಉದ್ದಕ್ಕೆ ಈ ಥರ ಕೊರ್ಕೋಬೇಕ್ರಿ ಅಷ್ಟು ಬೆಂಡೆಕಾಯಿನ. ಈಗ ಬೆಂಡೆಕಾಯಿ ಒಳಗೆ ಮಸಾಲೆ ಎಲ್ಲ ತುಂಬ್ಕೊಂಡೆ. ಈಗ ಎಣ್ಣೆ ಒಳಗೆ ಹಾಕ್ಬಿಡೋಣ ನೀವು. ಅವ್ವ ಇನ್ನು ಎಷ್ಟೊತ್ತು ಮಾಡ್ತಾರೆ ಏನಪ್ಪ, ನಮ್ಮ ಅಣ್ಣನ ಆಗಾಗ ಬಂತ. ತಂದೆ ತಡ್ರಿ ಆತ್ರಿ. ಅವ್ ಹಸಿ ಬಯಸಿ ಅಂತ ತಿಂತಿದ್ವಿ ನಾವು. ಹೋಗ್ರಿ ತಗೋರಿ ಹಚ್ಕೋರಿ. ತಿಂದರ ನೋಡ್ರಿ ಅದ್ರ ಟೇಸ್ಟ್. ಇನ್ನೊಮ್ಮೆ ಬರೇ ಬೆಂಡೆಕಾಯಿ ಅನ್ಬೇಕು ನೋಡ್ರಿ ನೀವು, ಹಂಗಾಗ್ಯವ್ರಿ ಅವು ಟೇಸ್ಟ್. ಮಸ್ತ್ ಆಗ್ಯಾವ, ಮಸ್ತ್ ಆಗ್ಯಾವ. ಅನ್ನ ಉಣ್ರಿ, ಬರೀ ಬೆಂಡೆಕಾಯಿ ತಿಂತ ಹಂಗ ಮಾಡ್ಬೇಡ್ರಿ. ಏ ತಾಟ್ ಇಲ್ಲಿಡ. ಹಸೇವ್ ತಿನ್ನಾಕತ್ತಿದ್ರಿ ಬೆಂಡೆಕಾಯಿ. ಏನು ಮಾಡೋದು ಭಾಳ ತಾಂಗಿಲ್ಲ. 5 ನಿಮಿಷದೊಳಗ ಬೆಂಡೆಕಾಯಿನ ಹುರ್ಕೊಂಡ ಮಸಾಲೆ ತುಂಬಿ ಎಣ್ಣೆ ಹಾಕಿ ಕರ್ದು ಬಿಟ್ನಂದ್ರ ಫ್ರೈ ರೆಡಿನ ಬೆಂಡೆಕಾಯಿದ. ನೋಡಿ ಇನ್ನು ನಿಮ್ದು ಗೊತ್ತಿಲ್ಲ. ಬೆಂಡೆಕಾಯಿ ಮಾತ್ರ ಮಸ್ತ್ ಆಗ್ಯಾವಲ್ಲ. ಮಸ್ತ್ ಆಗ್ಯಾವ ಮಮ್ಮಿ. ಬಿಸಿ ಬಿಸಿ ಅನ್ನ, ಬಿಸಿ ಬ್ಯಾಳಿ ಸಾರು, ಈ ಥರ ಬೆಂಡೆಕಾಯಿ ಫ್ರೈ ಇತ್ತಂದ್ರ ಅಮೃತ ಉಣ್ಣಾಗ ಆಕತ್ ನೋಡು. ಹೌದಿಲ್ರಿ? ಇದ್ರ ಮುಂದೆ ಯಾ ಚಿಕನ್ ಬೇಡ, ಮಟನ್ ಬೇಡ, ಏನು ಬೇಡ ನೋಡು. ಇವತ್ತು ನಾ ಮಾಡಿದಂಥ ಬೆಂಡೆಕಾಯಿ ಫ್ರೈ ನಿಮಗೂ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಮನೆ ಒಳಗೆ ನೀವು ಈ ಥರ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ಊಟ ಮಾಡಿರಿ. ಎಷ್ಟು ಮಸ್ತ್ ರುಚಿ ಆಕತ್ತೆ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕತ್ರಿ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿರಿ, ನಿಮಗೂ ಗೊತ್ತಾಕತಿ. ಕೊಡು ಬೆಂಡೆಕಾಯಿ ನಿಮ್ಮ ಅಪ್ಪಾಗ. ಅನ್ನ ಉಣ್ಣ ಬರೇ ಬೆಂಡೆಕಾಯಿ ತಿನ್ನಾಗತ್ತ. ಇನ್ಮೇಲೆ ನೀವು ಸಂತಿಗೆ ಹೋಗಿರಲ್ಲ ಜಗ್ಗುಷ್ಟು ಬೆಂಡೆಕಾಯಿನ ತೊಂಬರ್ರಿ. ಹ್ಞೂ ರೀ, ನಾ ನೀರು ತೊಂಬರ್ತೀನಿ.